ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಲಿದೆ. ಸೊ ಹಾಗಾದ್ರೆ ಯಾವ ದಿನದಂದು ಬಿಡುಗಡೆ ಆಗಲಿದೆ, ಮೊದಲು ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ ಅಂತ ಒಂದು ನೋಟಿಸ್ ಬಂದಿರುವಂತದ್ದು. ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ? ಸೊ ಮೊದಲು 2 ದಿನಗಳಲ್ಲಿ ಈ ಒಂದು ಜಿಲ್ಲೆಗಳಿಗೆ ಮುಖ್ಯವಾಗಿ ಹಣ ರಿಲೀಸ್ ಆಗೋದಿದೆ 15ನೇ ಕಂತು. ಸೊ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳನ್ನ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಜೊತೆಗೆ ರೈತರು ಯಾರಿದ್ದೀರಾ ನೋಡಿ, ಈ ಒಂದು ವಿಡಿಯೋ ನೋಡ್ತಾ ಇರುವವರು ಪೂರ್ತಿಯಾಗಿ ವಿಡಿಯೋವನ್ನ ನೋಡ್ಲೇಬೇಕು. ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನ ಹೊರಡಿಸಿರುವಂತದ್ದು. ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೊಟ್ಟಿರುವಂತಹ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ 2 ಟಾಪಿಕ್ ಗಳು ನಿಮಗೆ ಕವರ್ ಆಗತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಹಾಗೂ ಇಂಪಾರ್ಟೆಂಟ್ ವೀಕ್ಷಕರೇ, ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ 14ನೇ ಕಂತಿನ ಹಣವನ್ನ ಪಡೆದಿದ್ದೀರಾ. ಈಗ ಸದ್ಯಕ್ಕೆ ಬೇಕಾಗಿರುವಂತಹ ಹಣ ಯಾವ್ದಾದ್ರು ಇದ್ರೆ ಅದನ್ನು 15ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ ಪ್ರತಿಯೊಬ್ರು ಕೂಡ. ಅದ್ರ ಜೊತೆಗೆ ನಿಮಗೆ ನಾನು ಹೇಳಿರುವ ಹಾಗೆ 16ನೇ ಕಂತಿನ ಹಣ ಕೂಡ ಬರುತ್ತೆ, ವರಿ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದೆ. ಸೊ ಅದು ಯಾವಾಗ ಬರುತ್ತೆ ಅಂದ್ರೆ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ವಾ, ಡಿಸೆಂಬರ್ ನಲ್ಲಿ. ಹಾಗಾದ್ರೆ ಅತಿ ಶೀಘ್ರದಲ್ಲಿನೇ ನಿಮ್ಮ ಖಾತೆಗೆ ಹಣ ಬರಲಿದೆ. ಬರೀ 2,000 ಅಲ್ಲ, 4,000 ಹಣ ಬರಲಿದೆ. ಹಾಗಾದ್ರೆ ಯಾರ್ಯಾರು ಈಗ 14ನೇ ಕಂತಿನ ಹಣಕ್ಕೆ ಇನ್ನೂ ಕೂಡ ಬಂದಿಲ್ಲ ನೋಡಿ, ಸೊ ಯಾರು 14ನೇ ಕಂತಿನ ಹಣ ಇನ್ನೂ ಕೂಡ ಪಡ್ಕೊಂಡಿಲ್ಲ ನೋಡಿ, ಸೊ ನಿಮಗೆ ಹಿಂದಿನ ಕಂತುಗಳು ಯಾವ್ದಾದ್ರು ಪೆಂಡಿಂಗ್ ಉಳಿದಿದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡಿಕೊಳ್ಳಿ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 12, 13 ಹಾಗೂ 14ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಅವರಿಗೆ ಮುಂದಿನ ಕಂತುಗಳು ಬರೋದು ಡೌಟು ಮತ್ತೆ ಬರೋದಿಲ್ಲ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ನಿಮ್ಮನ್ನ ತೆಗೆದುಹಾಕಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ 12, 13, 14ನೇ ಕಂತಿನ ಹಣ ಬಂದಿಲ್ಲ. ಒಂದು ವೇಳೆ 14ನೇ ಕಂತಿನ ಹಣ ಯಾರಿಗೆ ಬಂದಿದೆ ನೋಡಿ, ಅವರಿಗೆ ಡೆಫಿನೆಟ್ಲಿ 15ನೇ ಕಂತಿನ ಹಣ ಮುಂದೆ ಬರುವಂತಹ ಎಲ್ಲ ಕಂತುಗಳು ಜಮಾ ಆಗತ್ತೆ. ಅದೇ ರೀತಿಯಾಗಿ ಹಿಂದಿನ 13ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ನೀವು ಒಂದ್ ಕೆಲಸ ಮಾಡ್ಬೇಕಾಗತ್ತೆ. ಏನಪ್ಪಾ ಅಂತ ಅನ್ನೋದಾದ್ರೆ ಅದು 12ನೇ ಕಂತಿನ ಹಣದಲ್ಲಿ ಅಥವಾ 13ನೇ ಕಂತಿನ ಹಣದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಅದನ್ನ ಮೊದಲು ನೀವು ಚೆಕ್ ಮಾಡ್ಕೊಳ್ಳಿ. ಅದನ್ನ ಚೆಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ, ಹೌದಪ್ಪ ಈ ರೀತಿ ಇದೆ ಅಂತ ಗೊತ್ತಾಗತ್ತೆ. ಆಗ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು. ಏನು ಸೊಲ್ಯೂಷನ್ ಅಂತ ನೀವು ಕೇಳಬಹುದು. ಏನು ಇಲ್ಲ, ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಸೊ ಅದನ್ನ ರಿಪೀಟ್ ವಿಡಿಯೋನ ಯಾರು ನೋಡ್ತಾ ಇರ್ತೀರಾ, ರೆಗ್ಯುಲರ್ ವ್ಯೂವರ್ಸ್ ಗೆ ಬೇಸರ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ, ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಆಹಾರ ಇಲಾಖೆ ಒಂದು ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಡಿಬಿಟಿ ಆಪ್ ನ ಮುಖಾಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಕಂತುಗಳು ಬಂದಿದ್ದಾವೆ, ಅನ್ನಭಾಗ್ಯ ಯೋಜನೆಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ಮುಖ್ಯವಾಗಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾನು ಕೂಡ ಸೊಲ್ಯೂಷನ್ ಸಿಗುತ್ತೆ. ಸೊ ಇಷ್ಟು ಲೇಟೆಸ್ಟ್ ಆಗಿ ನಿಮ್ಗೆ ಇದಕ್ಕೆ ಸೊಲ್ಯೂಷನ್ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಈಗ 14ನೇ ಕಂತಿನ ಹಣ ಮಾತ್ರ ಬಂದಿಲ್ಲ, ನಮಗೆ 13ನೇ ಕಂತಿನ ಹಣ ಕೂಡ ಬಂದಿದೆ ಅನ್ನೋರಿಗೆ 15ನೇ ಕಂತಿನ ಹಣದ ಜೊತೆಗೆ 14ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ. ಸೊ ತಲೆ ಕೆಡಿಸ್ಕೊಳ್ಬೇಡಿ. ಟೋಟಲಿ ನಿಮಗೆ ಮುಂದಿನ ತಿಂಗಳಲ್ಲಿ 6,000 ಹಣ ಜಮಾ ಆಗಲಿದೆ 14ನೇ ಕಂತು ಹೊಂದಿದವರೆಗೆ. ಇನ್ನು ಯಾರಿಗೆ 15, 16 ಬರೋದಿದೆ ನೋಡಿ, ನಿಮಗೆ 4,000 ಹಣ ಜಮಾ ಆಗೋದು. ಸೊ ಡೆಫಿನೆಟ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಷ್ಟು ಜಮಾ ಆದ್ರೆ ನೆಕ್ಸ್ಟ್ ನಮಗೆ ಜನವರಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಹಣ ಬರುತ್ತೆ. ನೆಕ್ಸ್ಟ್ ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ ಬರುತ್ತೆ. ಈ ರೀತಿ ಒಂದು ತಿಂಗಳದ್ದು ಇನ್ನೊಂದು ತಿಂಗಳಲ್ಲಿ ಹಣ ಬರ್ತಾ, ಈಗ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಪೇಮೆಂಟ್ ಬರ್ತಾ ಇರುತ್ತೆ ನೋಡಿ, ಒಂದು ತಿಂಗಳು ಪೂರ್ತಿಯಾಗಿ ಕೆಲಸ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಮಂತ್ ನಲ್ಲಿ ಹಿಂದಿನ ತಿಂಗಳ ಹಣ ಜಮಾ ಆಗತ್ತೆ. ಈ ರೀತಿಯವರೆಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಬೇಡಿ ಯಾರು. ಈಗ ಸದ್ಯದಲ್ಲಿನೇ ನಿಮಗೆ 2 ಕಂತುಗಳು ಇನ್ನೇನು 7-8 ದಿವಸಗಳಲ್ಲಿ ಒಂದು 2 ಕಂತುಗಳಾದ್ರೂ ನಿಮ್ಗೆ ಜಮಾ ಆಗಲಿದೆ ಡೆಫಿನೆಟ್ಲಿ 100%. ಸೊ ಇಷ್ಟು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗಳ ಅಪ್ಡೇಟ್ ಬಗ್ಗೆ ಇತ್ತು. ಅಂದ್ರೆ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲು ಹಣ ಬಿಡುಗಡೆ ಆಗೋದಿದೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಬೆಳಗಾವಿ ಆಗಿರ್ಲಿ, ಕಲಬುರಗಿ ಆಗಿರ್ಲಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಇಷ್ಟು ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಮೊದಲಿಗೆ 2 ದಿನಗಳಲ್ಲಿ ಹಣ ರಿಲೀಸ್ ಮುಖ್ಯವಾಗಿ ಈ ಒಂದು ಜಿಲ್ಲೆಗಳಿಗೆ ಆಲ್ಮೋಸ್ಟ್
ಜಮಾ ಆಗತ್ತೆ. ಆದ್ರೆ ಪೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ. ನಿಮ್ಗೆ ಗೊತ್ತಲ್ವಾ, ಹಂತ ಹಂತವಾಗಿ ಹಣ ಜಮಾ ಆಗತ್ತೆ ಅಂತ. ಸೊ ಒಂದು ದಿನದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆದ್ರೆ ಇನ್ನೊಂದು ದಿನದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಓಕೆನಾ. ಸೊ ಇಷ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು. ಸೊ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೆಲ್ಲ ಹಣಭಾಗ್ಯ ಯೋಜನೆದಲ್ಲಿ ಕೂಡ ಏನೇ ಕ್ವಶನ್ಸ್ ಗಳಿದ್ರು ಸಹಿತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಬೋಡ್ಕಾಸ್ಟ್ ಚಾನಲ್ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಜಾಯಿನ್ ಆಗಬೇಕು. ನೆಕ್ಸ್ಟ್ ನನಗೆ ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ಡೆಫಿನೆಟ್ಲಿ ನಿಮಗೆ ಆ 24 hours ಒಳಗಾಗಿನೇ ರಿಪ್ಲೈ ಮಾಡಿ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಅಥವಾ ಒಂದೇ ಕ್ವಶನ್ಸ್ ಬಹಳಷ್ಟು ಫಲಾನುಭವಿಗಳು ಕೇಳಿದ್ರೆ ಆದ್ರೆ ಸೊ ಅದನ್ನ ಸಪರೇಟ್ ಆಗಿ ಒಂದು ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಓಕೆನಾ. ಬಹಳಷ್ಟು ಫಲಾನುಭವಿಗಳಿಗೆ ಈಗ ಕನ್ಫ್ಯೂಷನ್ ಕೂಡ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳು ರದ್ದಾಗ್ತಾ ಇದಾವೆ. ಜನರಿಗೆ ಏನ್ ಮಾಡ್ಬೇಕು ಏನಿಲ್ಲ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾದ ಕಾರಣ ಗೊಂದಲಕ್ಕೆ ಸಿಲುಕಿಕೊಂಡಿದ್ದಾರೆ. ಸೊ ಅದಕ್ಕೆಲ್ಲಾನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಎಲಿಜಿಬಲ್ ಇಲ್ಲದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಷ್ಟೆಲ್ಲ ಟೋಟಲಿ ರೇಷನ್ಸ್ ಕಾರ್ಡ್ ಗಳಿಂದ ರದ್ದು ಮಾಡ್ತಾ ಇರುವಂತದ್ದು. ಇನ್ ಕೆಲವೊಂದಿಷ್ಟು ಜನರದ್ದು ಏನಾಗಿದೆ, ತಾಂತ್ರಿಕ ದೋಷದಿಂದ ಆಗಿದೆ. ಅದಕ್ಕೆ ಸೊಲ್ಯೂಷನ್ ಅನ್ನ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಒಂದ್ ಸ್ವಲ್ಪ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಿ. ಯಾರು ಹೊಸದಾಗಿ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಸ್ವಲ್ಪ ಹಿಂದಿನ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ. ನಿಮಗೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಸೊಲ್ಯೂಷನ್ 100% ಸಿಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಿಮಗೆ 100% ವಾಪಸ್ ಆಗಿ ಸಿಗುತ್ತೆ. ಸೊ ಇಷ್ಟು ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಆದ್ರೆ ಈಗ ಬಹಳಷ್ಟು ಜನರು ರೈತರು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ. ಈಗ ಸದ್ಯದಲ್ಲಿ ಬೆಳೆ ಪರಿಹಾರ ಹಣ ಕೂಡ ಸಿಗ್ತಾ ಇದೆ. ಇದೇ ವರ್ಷದಲ್ಲಿ ಸಾಕಷ್ಟು ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಾಗಿ ಪ್ರವಾಹ ಕೂಡ ಬಂದ್ಬಿಟ್ಟು ಸಾಕಷ್ಟು ಬೆಳೆಗಳು ನಾಶವಾಗಿದ್ದಾವೆ. ಸೊ ಅದಕ್ಕೆಲ್ಲನೂ ಕೂಡ ಸೊಲ್ಯೂಷನ್ ಬೇಕಲ್ವಾ ನಿಮಗೆ? ಬೇಡ ಅಂದ್ರೆ ಬಿಡಿ, ಬೇಕಂದ್ರೆ ವಿಡಿಯೋನ ನೋಡಿ. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೀರಾ, ಈ ಒಂದು ಬೆಳೆ ಹಾನಿನೂ ಕೂಡ ಪಡೆಯೋದಿಲ್ಲ, ಬರ ಪರಿಹಾರನ ಪಡೆಯೋದಿಲ್ಲ. ಆದ್ರೆ ಕಮೆಂಟ್ ಗಳಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿರ್ತೀರಾ. ಮೊದಲು ನೀವು ಮಾಡ್ಬೇಕಾಗಿರುವಂತಹ ಕೆಲಸವನ್ನ ಮಾಡಿ, ನಂತರ ತಾನಾಗಿನೇ ನಿಮಗೆ ಹಣ ಜಮಾ ಆಗುತ್ತೆ. ಯಾಕಂದ್ರೆ ನೀವು ಡಾಕ್ಯುಮೆಂಟ್ಸ್ ಮೊದಲನೇದಾಗಿ ಕ್ಲಿಯರ್ ಇಟ್ಕೊಳ್ಬೇಕಾಗತ್ತೆ. ಪಹಣಿಗೆ ಆಧಾರ್ ಕಾರ್ಡ್ ಇದೇ ಒಂದು ಡಿಸೆಂಬರ್ 15ನೇ ತಾರೀಕು ಒಳಗಾಗಿ ಮಾಡಿಸ್ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಯಾರ್ಯಾರು ಇನ್ನೂ ಕೂಡ ಆಧಾರ್ ಕಾರ್ಡ್ಗೆ ಈ ಒಂದು ಪಹಣಿ ಲಿಂಕ್ ಮಾಡಿಸಿಲ್ಲ, ಆದಷ್ಟು ಬೇಗ ಲಿಂಕ್ ಮಾಡಿಸ್ಕೊಳ್ಳಿ. ನಿಮ್ಮ ಒಂದೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕ್ಲಿಯರ್ ಇಟ್ಕೊಳ್ಳಿ. ಬ್ಯಾಂಕ್ ಪಾಸ್ಬುಕ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದೇ ನಂಬರ್ಗೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡಿ. ಸೊ ಇಂಥದ್ದೆಲ್ಲ ಕ್ಲಿಯರ್ ಇದ್ರೆ ನಿಮಗೆ ಬರ ಪರಿಹಾರನು ಬರುತ್ತೆ, ಬೆಳೆ ಪರಿಹಾರ ಹಣ ಬರುತ್ತೆ, PM ಕಿಸಾನ್ ಯೋಜನೆ ಬರುತ್ತೆ. ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳ ಹಣ ನಿಮಗೆ ಸಿಗ್ತಾ ಇರತ್ತೆ. ಈಗ ಬಹಳಷ್ಟು ಜನರು ಈ ಒಂದು ಏನ್ ಮಾಡ್ತೀರಾ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರೋದಿಲ್ಲ, ಆದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತೀರಾ, ಅಲ್ಲಿ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗತ್ತೆ. ಒಬ್ಬೊಬ್ರದ್ದು ಅಪ್ಲಿಕೇಶನ್ ಒಂದು ಮಾತಾಗಿ ತಗೋತಂದ್ರೆ ಹಣ ಬಂದಿರೋದಿಲ್ಲ. ಹೀಗಾದ ಪ್ರಾಬ್ಲಮ್ಗೋಸ್ಕರ ನೀವ್ ಏನ್ ಮಾಡ್ತೀರಾ, ಇನ್ನೂ ಹಣ ಜಮಾ ಆಗ್ತಾ ಇಲ್ಲ ಅಂತ ಕಾಯ್ತಾ ಕುಂಟಿರ್ತೀರಾ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದೀನಿ, ನಿಮ್ಮ ಒಂದು ಹೊಲ ಗದ್ದೆಗಳ ಪ್ರೊಟೆಕ್ಟ್ ಇರ್ಬೇಕಂದ್ರೆ, ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇನೆ ಉಳಿಬೇಕಂದ್ರೆ ನೀವು ಈ ಒಂದು ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ, ಪಹಣಿಯನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಆಗಿ ಇಟ್ಕೊಳ್ಳಿ ಅಂತ ಕಂದಾಯ ಇಲಾಖೆ ಮಾಹಿತಿಯನ್ನು ಹೊರಡಿಸಿದೆ. ನಾನು ತಿಳಿಸ್ಕೊಡ್ಬೇಕಾಗಿತ್ತು, ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಯಾರು ಮಾಡಿಸ್ಕೊಳ್ತೀರಾ, ಈಗಾಗಲೇ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಕೂಡ ಆಗಿದ್ದಾವೆ, ಹೊಲ ಗದ್ದೆಗಳು ಲಪಟಾಯಿಸ್ಕೊಂಡು ಕೂಡ ಹೋಗಿದ್ದಾವೆ. ಆ ರೀತಿ ಆಗ್ಬಾರ್ದಪ್ಪ ಅಂತ ಹೇಳ್ಬಿಟ್ರೆ ಸೊ ನೀವೊಂದು ಕೆಲಸ ಮಾಡೋದು ಕಡ್ಡಾಯವಾಗಿದೆ. ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡಿಕೊಂಡು ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ. ಮತ್ತೆ ನಿಮಗೆ ಬರಬೇಕಾಗಿರುವಂತಹ ಸರ್ಕಾರದಿಂದ ಸೌಲಭ್ಯಗಳು ಎಲ್ಲನೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಮಾಹಿತಿ ಇತ್ತು, ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬಾಯ್ ಬೇಡಿ ಫ್ರೆಂಡ್ಸ್.